ಆಹಾರವನ್ನು ಇಷ್ಟಪಡ್ತಾರ. ಆಹಾರಕ್ಕೆ ಅದನ್ನೇ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಮಾಡಿಸ್ತೀವಿ ಅಂತ ಹೇಳಿದಾರೆ. ತಪ್ಪೇನು? ನೋಡಿ, ನಾಟಿ ಕೋಳಿ ತಿನ್ನೋದು, ಊಟ ಮಾಡೋದು ಎಲ್ಲಾರು ಊಟ ಮಾಡ್ಲೇಬೇಕಲ್ಲ. ಯಾರೇನು ಊಟ ಬಿಟ್ಟು ಇಲ್ಲಿವರೆಗೂ ಯಾರಾದ್ರು ರೈತರ ಸಮಸ್ಯೆ ಐತೆ ಅಂತೇಳಿ ಉಪವಾಸ ಮಲ್ಕೊಂಡ್ರ? ಆ ರೀತಿ ಎಲ್ಲ ಅಲ್ಲ. ಅದಕ್ಕೆ ಹೋಲಿಸುವಂತದ್ದೇ ಅಲ್ಲ. ಇದು ನಮ್ಮ ನಾಯಕರು ಈಗಾಗಲೇ ಅನೇಕ ಬೆಂಬಲ ಬೆಲೆ ಕೊಟ್ರ, ಸೂರ್ಪಾನಿ ಕೊಟ್ರ, ಮೊನ್ನೆ ನಾವು ಕಡ್ಲಿ ಕೊಟ್ವಿ, ತೊಗರಿ ಕೊಟ್ಟಿವಿ. ಬೆಂಬಲ ಬೆಲೆಯನ್ನು ಕೊಡಬೇಕು. ಅದರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಬೆಂಬಲ ಕೊಡಬೇಕಾಗುತ್ತೆ. ಇದು ನೋಡಿ, ಕಬ್ಬು ಬೆಳೆಗಾರರದ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಮುಗುಳಿಗೆ ಮುಟ್ಟಿದೆ. ಮೆಕ್ಕೆಜೋಳದ್ದು ಕೂಡ ಮುಗುಳಿಗೆ ಮುಟ್ಟಿದೆ. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು FRP ಫಿಕ್ಸ್ ಮಾಡುವಂತ ಅಧಿಕಾರ ಅವ್ರಿಗೆ ಇರೋದು, MSP ಫಿಕ್ಸ್ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರೋದು. ಅವ್ರು ಏನು ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ಮಲ್ತಾಯಿ ಧೋರಣೆ ತೋರ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪಂಚ ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದೆ, ಜನರಿಗೆ ನೇರವಾಗಿ ಅನುದಾನ ಕೊಡ್ತಾ ಇದೆ ಅನ್ನೋದನ್ನ ಇವತ್ತು ಹೊಟ್ಟೆ ಕಿಚ್ಚಿನಿಂದ ನಮ್ಮ ರಾಜ್ಯಕ್ಕೆ ಇವತ್ತು ಪ್ರಧಾನಿಗಳು ಯಾವುದೇ ಅನುದಾನ ಕೊಟ್ಟಿಲ್ಲ. ಮೊನ್ನೆ ಕಬ್ಬು ಬೆಳೆಗಾರ ಸಂಬಂಧ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿಯೋಗ ತೆಗೆದುಕೊಂಡು ಪ್ರಧಾನಿಗಳಿಗೆ ಭೇಟಿಯಾಗಿ ಬಂದ್ರಲ್ಲ. FRP ಫೈನಲ್ ಮಾಡ್ರಿ, ರೇಟ್ ದರ ನಿಗದಿ ಮಾಡ್ರಿ. ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಾವೇನ್ ಕೊಡ್ಬೇಕಾಗಿತ್ತು, 350 ರೂಪಾಯಿಯನ್ನ ಈಗಾಗಲೇ ಅದಕ್ಕೆ ಬೆಂಬಲ ಬೆಲೆ ಕೊಟ್ಟು ಬೆಂಬಲ ಒಂದು ಧಾನ್ಯ ದರವನ್ನು ನಿಗದಿ ಮಾಡಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದ ಕರ್ತವ್ಯ ಕೂಡ ಇದರಲ್ಲಿ ಇದೆಯಲ್ಲ. ಕೇಂದ್ರ ಸರ್ಕಾರ ಯಾಕೆ ಮಲ್ತಾ ಇದ್ದೋಣೆ? ಅವ್ರಿಗೆ ರೈತರಲ್ವಾ ಇವರು? ಅವ್ರು ಏನ್ ಪ್ರಧಾನಿಗಳು ಊಟ ಮಾಡಲಾರ್ದೆ ಮಲ್ತಾರ? ನಮ್ಮ ಮುಖ್ಯಮಂತ್ರಿಗಳು ನಾಟಿ ಕೋಳಿ ತಿನ್ಮಾಡುದು, ಊಟ ಮಾಡಬಾರ್ದು, ಮಕ್ಕೋಬೇಕು. ಆಗ ಅವ್ರು ಏನ್ ಮಾಡ್ತಾ ಇದಾರೆ?